ಹಲೋ ನಮಸ್ಕಾರ ಸ್ನೇಹಿತರ. ಈ ಕಡೆ ರಾಘು ಮತ್ತೆ ಝಾನ್ಸಿ ದೂರ ಆಗ್ತಾ ಇದ್ರೆ, ಆ ಕಡೆ ರಾಮಾಚಾರಿ ಚಾರು ಇಬ್ರು ಕೂಡ ದೂರ ಆಗ್ತಿದ್ದಾರೆ. ಹಾಗಿದ್ರೆ ಇದು ಎಲ್ಲದಕ್ಕೂ ಕೂಡ ಟ್ವಿಸ್ಟ್ ಕೊಡೋ ಹಾಗೆ ಯಾರ ಎಂಟ್ರಿ ಆಗ್ತದೆ, ಏನಾಗ್ತದೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಮಾಚಾರಿ ಮತ್ತು ಚಾರು ಇಬ್ರು ಕೂಡ ಸೇರ್ಕೊಂಡು ಮಾನ್ಯತಾ, ನವದೀಪ್ ಹಾಗೆ ರುಕ್ಕುನ ಅರೆಸ್ಟ್ ಮಾಡಿಸ್ಬೇಕು, ಜೈಶಂಕರನ್ನ ರಿಲೀಸ್ ಮಾಡಿಸ್ಬೇಕು, ಕಿಟಿ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡ್ಕೊಂಡಿದ್ದಾರೆ. ಅದೇ ಕಾರಣಕ್ಕೋಸ್ಕರ ತಮ್ಮಿಂದ ಏನೆಲ್ಲ ಆಗುತ್ತೋ ಎಲ್ಲ ರೀತಿಯಲ್ಲೂ ಕೂಡ ಅವರು ಪ್ರಯತ್ನ ಪಡ್ತಿದ್ದಾರೆ. ಮಾನ್ಯತಾ ನವದೀಪನ್ನ ದೊಡ್ಡ ಕೆಡ್ಡಾಗೆ ಬೀಳಿಸ್ತಾ ಇದ್ರೆ, ಆ ಕಡೆ ರುಕ್ಕುನ ಆಲ್ರೆಡಿ ಅರೆಸ್ಟ್ ಮಾಡಿ ಮನೆಯಲ್ಲಿ ಇಟ್ಕೊಂಡಿದ್ದಾರೆ, ಸಾಕ್ಷಿಗೆ ಬೇಕಾಗುತ್ತೆ ಅಂತ. ಇಲ್ಲಿ ಮಾನ್ಯತಾಗೆ ರಾಮಾಚಾರಿ ಬದುಕಿದಾನೆ, ಕಿಟ್ಟಿ ಸತ್ತು ಹೋಗಿರೋದು ಅನ್ನೋ ಸತ್ಯವನ್ನ ರುಕ್ಕು ಹೇಳಿದ್ರು. ಇಲ್ಲಿ ಮಾನ್ಯತಾ ನಂಬ್ತಿಲ್ಲ, ಯಾಕಂದ್ರೆ ಚಾರು ಮತ್ತೆ ರಾಮಾಚಾರಿ ಅಷ್ಟು ಚೆನ್ನಾಗಿ ಪ್ಲಾನ್ ಮಾಡಿ ಇಲ್ಲಿ ಮಾನ್ಯತಾನ ನಂಬಿಸಿದ್ದಾರೆ. ಆತ ಕಡೆ ನವದೀಪನ ಒಂದು ಲ್ಯಾಪ್ಟಾಪಲ್ಲಿ ಇರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಎರೇಸ್ ಆಗಿಬಿಟ್ಟಿದೆ. ಅದಕ್ಕೆ ಕಾರಣ ಏನಾದರೂ ಚಾರು ಇರ್ಬೋದಾ ಅಂತ ಹೇಳಿ ಪಿ ಎ ಮಾತಾಡಿದ್ರಿಂದ ಅನ್ಸಿ ಚಾರುಗೆ ಕಾಲ್ ಮಾಡಿದ್ರೆ, ಚಾರು ನನಗೆ ನಾನು ಯಾಕೆ ನಿಮ್ಮ ಲ್ಯಾಪ್ಟಾಪನ್ನು ಟಚ್ ಮಾಡಲಿ, ನಾನು ಈ ಟೈಮಲ್ಲಿ ರೇಡಿಯೇಷನ್ ತಾಕತ್ತೆ ಅಂತ ಫೋನನ್ನೇ ಮುಟ್ತಾ ಇಲ್ಲ, ಅಂಥದ್ರಲ್ಲಿ ಲ್ಯಾಪ್ಟಾಪ್ ಟಚ್ ಮಾಡ್ತೀನಿ. ಅವತ್ತು ನಾವು ಕಣ್ಣಾಮುಚ್ಚಾಲೆ ಆಡ್ತಿದ್ದೀವಿ ಅಷ್ಟೇ, ನಿಮ್ಮ ಮಗ ನನ್ನ ಪರ್ಮಿಷನ್ ಇಲ್ಲದೆ ನನ್ನನ್ನೇ ಟಚ್ ಮಾಡೋಕ್ಕೆ ಬಂದವರು. ಯಾರಿಗೂ ಗೊತ್ತು, ನಿಮ್ಮ ಲ್ಯಾಪ್ಟಾಪನ್ನು ಅವರೇ ಟಚ್ ಮಾಡಿರ್ಬೋದು, 24 hours ಕುಡಿದು ಮತ್ತಲ್ಲೇ ಇರ್ತಾರೆ, ಯಾರಿಗೂ ಗೊತ್ತು ಅವರೇ ಮಾಡಿರ್ಬೋದು ಅಂತ ಮಗನ ಮೇಲೆ ಚಾಡಿ ಹೇಳ್ಬಿಡ್ತಾರೆ ಚಾರು. ಆ ಕಡೆ ನವದೀಪ್ ಕೂಡ ಇನ್ನು ಮುಂದೆ ಯೋಚನೆ ಮಾಡಿದೆ, ಖಂಡಿತ ನನ್ನ ಮಗ ವಿವೇಕೆ ಮಾಡಿರ್ಬೋದೇನೋ ಅಂತ ಅನಿಸಿ ಪ್ರಶ್ನೆ ಮಾಡ್ತಾರೆ. ಬಟ್ ಅವ್ರಿಗೆ ಒಂದು ಸುಳಿವು ಕೂಡ ಸಿಗತ್ತೆ, ಖಂಡಿತ ಚಾರು ಏನಾದರೂ ನಾಟಕ ಮಾಡ್ತಿರ್ಬೋದಾ ಅಂತ. ಅದೇ ಕಾರಣಕ್ಕೆ ಚಾರುನ ಮದುವೆನ ಆದಷ್ಟು ಬೇಗ ನನ್ನ ಮಗನ ಜೊತೆ ಮಾಡಿಬಿಟ್ರೆ ಇಡೀ ಆಸ್ತಿ ಆದಷ್ಟು ಬೇಗ ನನ್ನ ಕೈ ತಪ್ಪತ್ತೆ, ಇದೆಲ್ಲ ಯಾಕೆ ಯೋಚನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನವದೀಪ್ ಆದಷ್ಟು ಬೇಗ ಚಾರು ಜೊತೆ ತನ್ನ ಮಗನ ಮದುವೆನ ಮಾಡಲೇಬೇಕು ಅಂತ ಹೇಳಿ ಮಾನ್ಯತಾ ಮೇಲೆ ದುಂಬಾಲು ಬಿತ್ತಿದ್ದಾರೆ. ಈ ಕಡೆ ಮಾನ್ಯತಾ ಹತ್ರ ಹೋಗಿದ್ದೆ, ತುಂಬ ದಿನ ತಡ ಆಗ್ತದೆ, ಯಾಕೆ ಮದುವೆನ ಮುಂದಕ್ಕೆ ಹಾಕ್ತಾನೆ ಹೋಗಬೇಕು, ಇದೇ ವಾರದಲ್ಲಿ ಮದುವೆ ಇಟ್ಕೊಂಡು ಬಿಡೋಣ ಅಂತ ಹೇಳಿ ಹೇಳಿದಾಗ, ಈ ಕಡೆ ಚಾರುಗೆ ಕಾಲ್ ಮಾಡಿ ಮಾನ್ಯತಾ ಅವರು ಆದಷ್ಟು ಬೇಗ ಮನೆಗೆ ಬಾ ಚಾರು, ಯಾಕಂದರೆ ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತಾರೆ. ಏನಪ್ಪ ಇರ್ಬೋದು ಅಂತ ಚಾರಿಗೆ ಅನಿಸುತ್ತೆ. ಅವರು ಕೂಡ ಮನೆ ಕಡೆ ಹೋಗ್ತಿದ್ದಾರೆ. ಇತ್ತ ಕಡೆ ರಾಘು ಮತ್ತು ಝಾನ್ಸಿ ಇಬ್ಬರ ಒಂದು ಸಂಸಾರ ಶುರು ಆಗಲೇಬೇಕು ಅಂತ ಅಜ್ಜಿನೇ ತೀರ್ಮಾನ ಕೊಟ್ಬಿಟ್ಟಿದ್ದಾರೆ. ಯಾಕಂದರೆ ಮನೆಯವರೆಲ್ಲ ಸೇರಿಕೊಂಡು ಇಲ್ಲಿ ಝಾನ್ಸಿ ಗೆದ್ದಿರೋ ಗೆಲುವೇ ಅಲ್ಲ ಅಂತ ಘೋಷಣೆ ಮಾಡಬೇಕು ಅಂತ ಅಜ್ಜಿಗೆ ಹೇಳಿದ್ರು. ಬಟ್ ಅಜ್ಜಿ ಅದನ್ನು ಎಲ್ಲವನ್ನ ಕೂಡ ಉಲ್ಟಾ ಮಾಡಿದ್ರು. ಈ ಒಂದು ಗೆಲುವಲ್ಲ ಅಂತ ಹೇಳೋದಕ್ಕೆ ಈಗ ಸಾಧ್ಯ. ಏನಾದರೂ ಅನಿತಾ ಗೆದ್ದಿದ್ರೆ ನೀವು ಇದೇ ರೀತಿ ಹೇಳ್ತಿದ್ರೆ, ಅನಿತಾನ ಈ ಮನೇಲಿ ಇರಿಸ್ಕೋತಾ ಇದ್ರಿ, ಝಾನ್ಸಿನ ಮನೆ ಬಿಟ್ಟು ಓಡಿಸ್ತಾ ಇದ್ರಿ ಅಲ್ವಾ. ಈಗ ಅನಿತಾನೇ ಸೋತಿದ್ದೀನಿ ಅಂತ ಮನೆ ಬಿಟ್ಟು ಹೋದ ಮೇಲೆ ನಿಮ್ದೇನಿದೆ? ಇಲ್ಲಿ ಝಾನ್ಸಿ ಗೆದ್ದಿದ್ದಾಳೆ. ಜೊತೆಗೆ ಇಲ್ಲಿ ಸುಳ್ಳಿನ ಮದುವೆ ಆಗಿದ್ರು ಕೂಡ ಇಲ್ಲಿ ಝಾನ್ಸಿ ತನ್ನ ಗಂಡ ಬೇಕು ಅಂತ ಹೇಳಿ, ಗಂಡನ ಪ್ರೀತಿ ಬೇಕು ಅಂತ ಹೇಳಿ ಅವನಿಗೋಸ್ಕರ ಈ ಮನೇಲಿ ನೀವು ಕೊಟ್ಟಂತ ಎಲ್ಲ ಟಾಸ್ಕನ್ನು ಕೂಡ ಫೀಸ್ ಮಾಡಿ ಅದರಲ್ಲಿ ಗೆದ್ದಿದ್ದಾಳೆ. ಜೊತೆಗೆ ರಾಘುಗೂ ಕೂಡ ಝಾನ್ಸಿ ಇಷ್ಟ ಇದ್ದಾಳೆ. ಅಂದಮೇಲೆ ಇಲ್ಲಿ ನಿಜವಾಗ್ಲೂ ಸುಳ್ಳಿನ ಮದುವೆ ಅದೇನು ಕೂಡ ಬರೋದೇ ಇಲ್ಲ. ಇಬ್ರು ಕೂಡ ಒಪ್ಪಿದ್ದಾರೆ ಅಂದಮೇಲೆ ಇನ್ನೇನಿದೆ. ಜೊತೆಗೆ ಝಾನ್ಸಿ ಎಂತ ಶ್ರೀಮಂತರ ಮನೆ ಹುಡುಗಿ, ಆದರೆ ತನ್ನ ಗಂಡನನ್ನ ಪಡ್ಕೋಬೇಕು ಅನ್ನೋ ಕಾರಣಕ್ಕೆ ನೀವು ಕೊಟ್ಟಂತ ಎಲ್ಲ ಟಾಸ್ಕನ್ನು ಕೂಡ ಕಷ್ಟಪಟ್ಟು ಎದುರಿಸಿದಾಳೆ, ನಿಮ್ಮ ಪಿತೂರಿಗಳನ್ನ ಎದುರಿಸಿದಾಳೆ. ಖಂಡಿತವಾಗ್ಲೂ ಇಷ್ಟು ಆದಮೇಲೂ ಕೂಡ ನಾವು ಒಪ್ಕೊಳ್ಳದೆ ಅವರ ಒಂದು ದಾಂಪತ್ಯವನ್ನು ಶುರು ಮಾಡಿಸಿಲ್ಲ ಅಂದರೆ ಖಂಡಿತ ನಮ್ಮದು ತಪ್ಪಾಗುತ್ತೆ ಅಂತ ಅಜ್ಜಿ ಡಿಸೈಡ್ ಮಾಡೇ ಬಿಡ್ತಾರೆ. ನಿಜವಾಗ್ಲೂ ಅಜ್ಜಿಯ ಡೆಸಿಷನ್ನಿಂದ ಝಾನ್ಸಿಗೆ ಫುಲ್ ಖುಷಿ ಆಗಿಬಿಡುತ್ತೆ. ಆ ಕಡೆ ರಾಘು ಕೂಡ ಫುಲ್ ಖುಷಿಯಿಂದ ಕುಣಿದು ಕುಪ್ಪಳಿಸಿದ್ದಾರೆ. ಈ ಕಡೆ ಝಾನ್ಸಿಗೆ ಎಷ್ಟು ಖುಷಿ ಆಗ್ತದೋ ರಾಘುಗೂ ಕೂಡ ಅಷ್ಟೇ ಖುಷಿ ಆಗ್ತದೆ. ಆದರೆ ಅಲ್ಲಿ ಪಲ್ಲವಿ ತನ್ನ ಬದುಕು ಏನಾಗ್ಬೋದು ಅಂತ ಹೇಳಿ ತುಂಬಾ ಯೋಚನೆ ಮಾಡ್ತಿದ್ದಾಳೆ. ಖಂಡಿತ ನನ್ನ ಗಂಡನ ಮನೆಗೆ ನಾನೇ ಹೇಗೆ ಹೋಗಲಿ ಅಂತ. ಬಟ್ ಇಲ್ಲಿ ದೊಡ್ಡ ಮಾವ ಅಂತೂ ಖಂಡಿತ ನಿನ್ನನ್ನು ಕರ್ಕೊಂಡು ಹೋಗೋದಕ್ಕೆ ನಿನ್ನ ಅತ್ತೆ ಅಂತ ಬಂದೇ ಬರ್ತಾರೆ, ಇನ್ನು ಯೋಚನೆ ಮಾಡಿಬಿಡ, ಎಲ್ಲ ಒಳ್ಳೇದಾಗತ್ತೆ ಅಂತಲೇ ಹೇಳ್ತಿದ್ದಾರೆ. ಆ ಕಡೆ ಮಿಥುನ್ ಕೂಡ ಕಾಲ್ ಮಾಡಿ ಬರ್ತೀನಿ ಅಂತ ಹೇಳಿದ್ರು. ಬಟ್ ಅದೆಲ್ಲವೂ ಕೂಡ ಉಲ್ಟಾ ಹೊಡಿತದೆ. ಬಿಕಾಸ್ ಅದೆಲ್ಲವೂ ಕೂಡ ಕಾರಣ ಅನಿತಾ ತನ್ನ ಅಣ್ಣನ ಹತ್ರ ಒಂದು ಖಾಲಿ ಪೇಪರ್ಗೆ ಸೈನ್ ಕೇಳ್ತಾರೆ. ಬಟ್ ಅಣ್ಣ ಮಾಡೋದಿಲ್ಲ. ಯಾಕೆ ಸೈನ್ ಮಾಡಬೇಕು ಖಾಲಿ ಪೇಪರ್ಗೆ ಅಂತ, ನಿನ್ನ ತಂಗಿಗೋಸ್ಕರ ಏನು ಬೇಕಿದ್ರು ಮಾಡ್ತೀನಿ ಅಂದಮೇಲೆ ಖಾಲಿ ಪೇಪರ್ ಸೈನ್ ಮಾಡೋದಕ್ಕೆ ಕ್ವೆಶ್ಚನ್ ಯಾಕೆ ಕೇಳ್ತಿದ್ಯಾ ಅಂತ ಅನಿತಾ ಪ್ರಶ್ನೆ ಮಾಡಿದಾಗ, ಇದೇ ರೀತಿ ಆಗಿದ್ದಿದ್ರೆ ಖಾಲಿ ಪೇಪರ್ ನಾನು ನಿನ್ನ ಸೈನ್ ಕೇಳ್ದಿದ್ರೆ ನೀನು ಮಾಡ್ತಿದ್ಯಾ ಅನಿತಾ ಅಂತ ಹೇಳಿ ಮಿಥುನ್ ಕೂಡ ಪ್ರಶ್ನೆ ಮಾಡ್ತಾರೆ. ಸರಿ ಆಯಿತು, ಇವಾಗೇನು ಮಾಡಿಲ್ಲ, ಬಟ್ ನಾಳೆ ನೀನು ಮಾಡಲೇಬೇಕು ಅಂತ ಹೇಳ್ತಾಳೆ. ಬಿಕಾಸ್ ಅವಳು ಬೇರೆದೇ ತಂತ್ರವನ್ನು ಹೊಡ್ತಿದ್ದಾಳೆ. ಬ್ಲಾಕ್ ಮಾಡೋದ್ರ ಮುಖಾಂತರ ರಾಘುನ ಪಡ್ಕೋಬೇಕು ಅಂತ ಹೇಳಿ ಅನಿತಾ ಡಿಸೈಡ್ ಮಾಡಿಕೊಡ್ತಾಳೆ. ಅದೇ ಕಾರಣಕ್ಕೆ ಮರುದಿನ ಲಾಯರ್ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ. ಲಾಯರ್ ಎಂಟ್ರಿ ಕೊಡ್ತದ ಡಿವೋರ್ಸ್ ಪೇಪರನ್ನು ಕೊಡ್ತಾರೆ. ನೀನು ಅನಿತಾಗೆ ಪಲ್ಲವಿಗೆ ಡಿವೋರ್ಸ್ ಕೊಡ್ತಿದ್ಯಾ ಅಂತ ಹೇಳ್ತಾರೆ. ಇದರಿಂದ ಮಿಥುನ್ಗೆ ಶಾಕ್ ಆಗುತ್ತೆ. ಏನು ಮಾತಾಡ್ತಿದ್ಯಾ ನೀನು ಅಂತ ಪ್ರಶ್ನೆ ಮಾಡ್ತಿದ್ರೆ, ಹೌದು ನಿನ್ನ ತಂಗಿ ಬದುಕೆ ಸರಿ ಇಲ್ಲ ಅಂದಮೇಲೆ ನಿಂದೇನಿದೆ ಆ ಪಲ್ಲವಿ ಜೊತೆ ಬದುಕೋದು, ನಿಜವಾಗ್ಲೂ ಅವಳಿಗೆ ಡಿವೋರ್ಸ್ ಕೊಟ್ಬಿಟ್ಟು ಅವ್ರು ಕೊಟ್ಟ ಮಾತಿಗೆ ತಪ್ಪಿದ್ದಾರೆ ಅಂತ ಹೇಳ್ತಾರೆ.
ಈ ಕಡೆ ಮಿಥುನ್ಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಅಪ್ಪ ಅಮ್ಮ ಎಲ್ಲರೂ ಕೂಡ ಅನಿತಾ ಪರನೇ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಈ ಕಡೆ ಮಿಥುನ್ ಕೂಡ ಇಷ್ಟ ಇಲ್ಲದೆ ಇದ್ರೂ ಕೂಡ ಒಂದು ಪೇಪರ್ಗೆ ಸೈನ್ ಕೂಡ ಹಾಕ್ತಾರೆ. ಈ ಕಡೆ ಪಲ್ಲವಿಗೆ ಅನಿತಾ ಕಾಲ್ ಮಾಡಿದೆ, ನನ್ನ ಅಣ್ಣ ಇವತ್ತು ಮನೆಗೆ ಬರ್ತಿಲ್ಲ, ನನ್ನ ಅಣ್ಣ ಮನೆಗೆ ಬರ್ತಿದ್ದಾನೆ ಅಂತ ಅಂದ್ಕೊಂಡಿದ್ದೆ ಅಲ್ವಾ, ಬಟ್ ಬೇರೆ ಒಂದು ಸರ್ಪ್ರೈಸ್ ಬರ್ತದೆ, ಅದಕ್ಕೋಸ್ಕರ ವೇಟ್ ಮಾಡು ಅಂತ ಹೇಳಿ ಅನಿತಾ ಹೇಳ್ತಾರೆ. ಇತ್ತ ಕಡೆ ರಾಘು ಅಂತೂ ಫುಲ್ ಖುಷಿಯಿಂದ ಇದ್ದಾರೆ. ತರುಣ್ ಅವರಂತೂ ಇಲ್ಲಿ ರಾಘುನ ರೇಗಿಸ್ತಿದ್ದಾರೆ. ಜೊತೆಗೆ ಇಲ್ಲಿ ನಿಜವಾಗ್ಲೂ ನಿನ್ನ ಹೊಸ ಬದುಕು ಶುರು ಆಗ್ತದೆ ರಾಘು ಅಂತೆಲ್ಲ ಹೇಳಿದಾಗ, ಇಷ್ಟು ದಿನ ಝಾನ್ಸಿ ಮೇಡಮ್ ಯಾವಾಗಲೂ ಮುತ್ಕೊಳು ಅದು ಇದು ಅಂತ ನನ್ನನ್ನು ಗೋಳೈಕೋತಾ ಇದ್ರು, ಆದರೆ ಇವತ್ತಿನ ನಾನು ಅವ್ರನ್ನ ಹೇಗೆ ಗೋಳೈಕೋತೀನಿ ನೋಡ್ತಾ ಇರು, ಅದರಲ್ಲಿ ಏನಿದೆ, ಅವ್ರು ನನ್ನ ಹೆಂಡತಿ ಅಲ್ವಾ, ಹೆಂಗೆ ಅಂತ ಹೇಳಿ ಮಾತನಾಡ್ತಿದ್ದಾರೆ. ಅಷ್ಟರಲ್ಲಿ ಝಾನ್ಸಿ ಲಗೇಜ್ ಸಮೇತ ಅಲ್ಲಿಗೆ ಬರ್ತಾಳೆ. ಲಗೇಜ್ ಸಮೇತ ಬಂದಿದ್ದು ನೋಡಿ ರಾಘುಗೆ ಅಚ್ಚರಿ ಆಗುತ್ತೆ. ಏನಪ್ಪ ಇದು ಝಾನ್ಸಿ ಮೇಡಮು ಲಗೇಜ್ ಸಮೇತ ಬಂದ್ಬಿಟ್ರ, ಹಾಗಿದ್ರೆ ಮನೆಯವ್ರು ಏನು ಹೇಳ್ಬಿಟ್ರು, ಝಾನ್ಸಿ ಮೇಡಮ್ ನನ್ನ ಬಿಟ್ಟು ಹೋಗ್ತಿದ್ದಾರಾ ಅಂತ ಭಯ ಆಗ್ಬಿಡುತ್ತೆ. ಈ ಕಡೆ ಮೇಡಮ್ ನಮ್ಮ ಮನೆಯವ್ರು ಏನಾದರೂ ಅಂದ್ರೆ ಮನೆ ಬಿಟ್ಟು ಯಾಕೆ ಹೋಗ್ತಿದ್ರ ಅಂದಾಗ, ಯಾರು ಹೇಳಿದ್ದು ರಾಘು ನಾನು ಮನೆ ಬಿಟ್ಟು ಹೋಗ್ತಿದ್ದೀನಿ ಅಂತ. ಖಂಡಿತವಾಗ್ಲೂ ನನ್ನ ಗಂಡ ಇಷ್ಟು ಕಷ್ಟಪಟ್ಟು ನನ್ನ ಗಂಡನ ಪಡ್ಕೊಂಡಿದ್ದೆ ನಾನು, ಅಂಥದ್ರಲ್ಲಿ ಮನೆ ಬಿಟ್ಟು ಹೋಗೋ ಮಾತು ಯಾತಕ್ಕೆ ನನಗೆ, ನಾನು ನನ್ನ ಹಳೆ ಬಟ್ಟೆಗಳು ಡ್ರೆಸ್ಸಸ್ ಎಲ್ಲ ತಂದಿದ್ದೆ, ಬೇಡ ಅಂತ ಹೇಳಿ ತಾತನ ಮನೇಲಿಟ್ಟು ಆಶೀರ್ವಾದ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಝಾನ್ಸಿ ಹೇಳಿದಾಗ ರಾಘುಗೆ ಜೀವ ವಾಪಸ್ ಬಂದಂಗೆ ಆಗುತ್ತೆ. ನಾನೆಲ್ಲೂ ನೀವು ಮನೆ ಬಿಟ್ಟು ಹೋಗ್ತಿದ್ರಾ, ನಾನು ಬೇಡ ಅಂತ ಅನ್ನಿಸ್ಬಿಟ್ಟೇನು ಅಂತ ಅಂದ್ಕೊಂಡ್ಬಿಟ್ಟೆ ಅಂತ ಹೇಳಿ ರಾಘು ಹೇಳಿದಾಗ, ಇದೇನಿದು ರಾಘು, ನಿನಗೆ ಇಷ್ಟ ಇಲ್ಲದಾಗಲಿ ನನ್ನ ಗಂಡ ಬೇಕು ಅಂತ ನಾನು ಬಂದು ಇಲ್ಲಿ ಚಾಂಡ ಹುಡ್ದವಳು, ಅಂಥದ್ರಲ್ಲಿ ನನ್ನ ಗಂಡ ಕೂಡ ನನ್ನ ಇಷ್ಟಪಟ್ಟ ಮೇಲೆ ನಾನು ಹೇಗೆ ನನ್ನ ಗಂಡನ ಬಿಟ್ಟು ಹೋಗೋದಕ್ಕೆ ಸಾಧ್ಯ, ಅದು ನಿನ್ನ ಭ್ರಮೆ ಆಗಿರಬೇಕು ಅಷ್ಟೇ ಅಂತ ಹೇಳ್ತಾರೆ. ನಿಜವಾಗ್ಲೂ ರಾಘುಗೆ ತುಂಬ ಖುಷಿ ಆಗುತ್ತೆ. ಕೊನೆಗೂ ಫೈನಲಿ ಇಲ್ಲಿ ಝಾನ್ಸಿ ತಾತನ ಮನೆಗೆ ಹೋಗಿದ್ದಾಳೆ. ತಾತನ ಮನೆಗೆ ಲಗೇಜ್ ಸಮೇತ ಬರ್ತಿದ್ದಾಗೆ ತುಳಸಿ ಅವರಂತೂ ಫುಲ್ ಖುಷಿ ಆಗಿಬಿಡ್ತಾರೆ. ನನ್ನ ಸೊಸೆ ಝಾನ್ಸಿಯ ಮನೇಲಿ ತುಂಬ ಕಷ್ಟಪಟ್ಟಿದ್ದು, ಬಟ್ ನಮ್ಮ ಹತ್ರ ಹೇಳ್ಕೋಬಾರ್ದು ಅಂತ ಹೇಳಿ ಅವಳು ಏನಾನ ಕೂಡ ಹೇಳ್ಕೊಂಡಿರಲಿಲ್ಲ ಅಂತ ಇಲ್ಲಿ ತಾತಂಗೆ ಗಾಬರಿ ಆಗುತ್ತೆ. ಇಲ್ಲಿ ಝಾನ್ಸಿ ಆ ರೀತಿ ಏನಿಲ್ಲ ಅಪ್ಪ, ನಿಜ ನಾನಲ್ಲಿ ಟಾಸ್ಕ್ಗೆಲ್ಲ ಫೀಸ್ ಮಾಡಿದೆ, ಕಷ್ಟಪಟ್ಟೆ, ಈಗ ನನ್ನ ಮನೆಯವರು ಒಪ್ಕೊಂಡಿದ್ದಾರೆ, ನಮ್ಮ ಸಂಸಾರ ಶುರು ಮಾಡಿಸ್ತಿದ್ದಾರೆ, ನನ್ನನ್ನು ಒಪ್ಕೊಂಡಿರೋದ್ರಿಂದ ಆಶೀರ್ವಾದ ತಗೊಂಡು ನನ್ನ ಹೊಸ ಬದುಕನ್ನು ಶುರು ಮಾಡಬೇಕು ಅಂತ ಬಂದಿರೋದು ನಾನು, ತಾತನ ಆಶೀರ್ವಾದ ತಗೊಂಡು ಹೋಗೋದಕ್ಕೆ ಅಂತ ಹೇಳ್ತಾರೆ. ಇದರಿಂದ ತುಳಸಿ ಅವರ ಕನಸು ನುಚ್ಚುನೂರಾಗುತ್ತೆ. ತಾತ ಅಂತೂ ಫುಲ್ ಖುಷಿಯಿಂದ ಆಶೀರ್ವಾದ ಮಾಡ್ತಾರೆ. ಆ ಕಡೆ ರಾಘು ಮತ್ತು ಝಾನ್ಸಿ ಜೀವನ ಶುರು ಆಗಬೇಕಾಗಿದೆ. ಇತ್ತ ಕಡೆ ಚಾರು ಮನೆಗೆ ಬರ್ತಿದ್ದಾಗೆ ಮಾನ್ಯತಾ ಅವರು ಮತ್ತು ನವದೀಪ್ ಇಬ್ಬರು ಕೂಡ ಶಾಕ್ ಕೊಡ್ತಿದ್ದಾರೆ. ತುಂಬ ತಡ ಮಾಡೋದು ಬೇಡ, ವಿವೇಕ್ ಜೊತೆ ಇದೇ ವೀಕಲ್ಲಿ ಮದುವೆ ಇಟ್ಕೊಂಡ್ಬಿಡೋಣ ಅಂತ. ಈ ಕಡೆ ರಾಮಾಚಾರಿಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ, ಚಾರುಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಅದಕ್ಕೆ ಸರಿಯಾಗಿ ಚಾರು ಈ ವಾರದಲ್ಲೇ ಇಟ್ಕೊಂಡ್ಬಿಡೋಣ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಫುಲ್ ಖುಷಿ ಆಗಿಬಿಡತ್ತೆ. ಬಟ್ ಪಾಪ ಗೊತ್ತಿಲ್ಲ ಅವ್ರಿಗೆ, ಇದೇ ವಾರದಲ್ಲಿ ನಿಮ್ಮಿಬ್ರಿಗೂ ಕೂಡ ಒಂದು ಗತೆ ಕಾಣಿಸಿ ತಿಲಾಂಜಲಿ ಬಿಡಬೇಕು ನಿಮ್ಮ ಒಂದು ಲೈಫ್ ಸ್ಟೈಲ್ಗೆ ಅಂತ ಅಂದ್ಕೊಂಡು ನಿಮ್ಮ ಇಡೀ ಬದುಕನ್ನು ಜೈಲಲ್ಲಿ ಕೊಡಬೇಕು ಅನ್ನೋದಕ್ಕೆ ಇದೇ ಒಂದು ಮುಹೂರ್ತ ಅಂತ ಫಿಕ್ಸ್ ಮಾಡ್ತಿದ್ದಾರೆ ಚಾರು ಅಂತಕ್ಕಂಥದ್ದು. ಕೊನೆಗೂ ಇಲ್ಲಿ ಮಾನ್ಯತಾ ನವದೀಪ್ ಪ್ಲಾನ್ ಮಾಡಿದ್ದೆ, ಇಲ್ಲಿ ಕೊನೆಗೂ ಚಾರು ಜೊತೆ ವಿವೇಕ್ ಮದುವೆನ ಇದೇ ವೀಕಲ್ಲಿ ಫಿಕ್ಸ್ ಮಾಡ್ತಾರೆ. ಖಂಡಿತವಾಗ್ಲೂ ಚಾರು ಇಬ್ರು ಕೂಡ ಸೇರಿಕೊಂಡು ಎಲ್ಲ ರೀತಿಯಲ್ಲೂ ಕೂಡ ಮಾನ್ಯತಾ ನವದೀಪನ್ನು ಲಾಕ್ ಮಾಡೋದ್ರ ಮುಖಾಂತರ ಮದುವೆ ಮನೆಯಲ್ಲಿ ಭಾರಿ ಟ್ವಿಸ್ಟನ್ನು ಕೊಡ್ತಿದ್ದಾರೆ. ಜಯಶಂಕರಿ ಪೊಲೀಸ್ ಅವ್ರನ್ನ ಕರ್ಕೊಂಡು ಬರೋದ್ರ ಮುಖಾಂತರ ಮಾನ್ಯತಾ ಕೈಗೆ ಕೋಳ ಬೀಳ್ತದೆ. ರುಕ್ಕು ನವದೀಪ್ ಕೂಡ ಅವರ ಜೊತೆ ಜೈಲು ವಾಸಕ್ಕೆ ಹೋಗಬೇಕಾಗಿದೆ. ಕೊನೆಗೂ ಅಂತಿಮ ಅಧ್ಯಾಯದತ್ತ ರಾಮಾಚಾರಿ ಕೂಡ ಬರ್ತದೆ. ಹಾಗಿದ್ರೆ ಏನಾಗುತ್ತೆ, ಯಾವ ರೀತಿ ಆಗುತ್ತೆ? ಈ ಕಡೆ ರಾಘು ಝಾನ್ಸಿನ ಬಂದ್ ಮಾಡೋ ಕಡೆ ಇರ್ತಕ್ಕಂಥ ಮನೆಯವ್ರಿಗೆ ಬಿಗ್ ಶೋ ಕೊಡೋದಕ್ಕೆ ಅನಿತಾ ರೆಡಿ ಆಗಿದ್ದಾಳೆ. ಡಿವೋರ್ಸ್ ನೋಟಿಸ್ ಪಲ್ಲವಿ ಕೈಗೆ ಸೇರ್ತದೆ, ಅದಕ್ಕೆ ಸಖತ್ತಾಗಿ ಟಕ್ಕರ್ ಕೊಟ್ಟು ಉತ್ತರ ಕೊಡೋದಕ್ಕೆ ಝಾನ್ಸಿ ಕೂಡ ರೆಡಿ ಆಗಿದ್ದಾರೆ. ಹಾಗಿದ್ರೆ ಹೇಗಾಗುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.